ಆಗೋಷ್ಟೊತ್ತಲ್ಲಿ ಜಾತ್ರೆನೇ ಮುಗ್ದೋಗಿರುತ್ತೆ. ಕಳ್ದೋಗಿರೋ ಮಗು ತರ. ಸೊ ಹೇ ಗೈಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್. ಇದು ನನ್ನ ಮೊದಲನೇ ವಿಡಿಯೋ ಆಗಿರುತ್ತೆ ಅನ್ಸುತ್ತೆ, ಲೈಕ್ ಅ ಫುಲ್ ಫ್ಲೆಶ್ ಯೂಟ್ಯೂಬ್ ಬ್ಲಾಗ್. ಸೊ ಇವತ್ತು ನಾನು ನನ್ನ ಫ್ರೆಂಡ್ಸ್ ಎಲ್ಲ ಮೋಸ್ಟ್ ಹ್ಯಾಪನಿಂಗ್ ಕಡಲೆಕಾಯಿ ಪರ್ಸೆಗೆ ಹೋಗ್ತಾ ಇದೀವಿ. ನೀವು ಬಸವನಗುಡಿ ಸುತ್ತಮುತ್ತ ಇರೋರಾಗಿದ್ರೆ ನಿಮ್ಗೆ ಇದು ಎಷ್ಟು ದೊಡ್ಡ ಇವೆಂಟು, ಎಷ್ಟು ಜನ ಇರ್ತಾರೆ ಅನ್ನೋದು ನಿಮ್ಗೆ ಗೊತ್ತಿರುತ್ತೆ. ಸೊ ವಿ ವಾಂಟೆಡ್ ಟು ಎಕ್ಸ್ಪ್ಲೋರ್ ದಿಸ್. ಈ ವರ್ಷನೂ ಹೋಗ್ತಾ ಇದೀವಿ ಪ್ರತಿ ವರ್ಷದ ಹಾಗೆ. ಸೊ ಯಾರ್ಯಾರು ಬರ್ತಾರೆ, ಏನೇನ್ ಮಾಡ್ತೀವಿ, ಎಷ್ಟು ಮಜಾ ಮಾಡ್ತೀವಿ ಅಂತೆಲ್ಲ ನಿಮಗೆ ತೋರಿಸ್ತೀವಿ. ವೇಟ್ ಮಾಡಿ. ಅದು ಆಕ್ಚುಲಿ ಹೋಗ್ಬೇಕಾಗಿರೋದು ಒಂದು 6-6:30 ಅನ್ಕೊಳ್ಳಿ, ಬಿಕಾಸ್ ಎಲ್ಲ ಕೆಲಸ ಮುಗಿಸ್ಕೊಂಡು ಬರ್ತಾ ಇದಾರೆ. ಟೈಮು ಇನ್ನ 5:15. ಇನ್ನ ನಮ್ಮ ಮಗ ಆಗ್ಲೇ ರೆಡಿ ಆಗ್ಬಿಟ್ಟು ಹೇಳೋದು ಅಷ್ಟು ನೋವು ಕೊಟ್ಬಿಟ್ರು, ನನ್ನ ಅಷ್ಟು ಹಿಂಡ್ಬಿಟ್ರು, ನನ್ನ ಎಷ್ಟು ಹಿಂಡ್ ಬೇಕೋ ಅಷ್ಟು ಹಿಂಡ್ಬಿಟ್ರು. ನನ್ನ ಊರಿಗೆ ಮುಂಚೆನೆ ರೆಡಿ ಆಗಿ ಕೂತಿದ್ದಾರೆ ಗೈಸ್. ಇಳ್ದಿದೀವಿ ಕೆಳಗಡೆ. ಫೈನಲಿ ನಾನು ರೆಡಿ ಆಗಿ, ಬಟ್ ವೆರಿ ಅನ್ಫಾರ್ಚುನೇಟ್ಲಿ ಕ್ಯಾಬ್ ಬುಕ್ ಮಾಡೋದಕ್ಕೆ ಸಿಕ್ಕಾಬಡೆ ಲೇಟ್ ಆಗ್ತಾ ಇದೆ. ಇವಾಗ ಒಂದು ಬುಕ್ ಆಗಿದೆ, 8 ನಿಮಿಷ 7 ನಿಮಿಷ ಏನೋ ಬರ್ತಿದೆ ಅಂತ. ದಯೆಯಿಂದ ಸ್ವಲ್ಪ ಬೇಗ ಬಂದು ಲೊಕೇಶನ್ ಬೇಗ ರೀಚ್ ಆದ್ರೆ ಸಾಕು. ಬೇರೆಯವರೆಲ್ಲ ಬಂದ್ಬಿಡ್ತಾರೆ ಭಯ ಗೈಸ್. ಆಮೇಲೆ ಸುಮ್ನೆ ನಾನ್ ಬಯಸ್ಕೋಬೇಕು, ನೀನೇ ಪ್ಲಾನ್ ಮಾಡಿದ್ದು, ನೀನೇ ಲೇಟಾ ಅಂತ. ನನ್ ಮಗ ಕೆಮ್ಮಿ ಆಗಿಂದ ಇವ್ರು ನೋಡಿ ನಿಂತ್ಕೊಳಕ್ ಆಗದೆ ಆಗ್ಲೇ ಕೆಳಗಡೆ ಕುತ್ಕೊಬಿಟ್ಟಿದ್ದಾರೆ. ಇವ್ರನ್ನಾಗ್ಲೇ ನೋಡೋದಲ್ಲ ಈ ಫೇಸ್ ಕಟ್ ನ. ಓಕೆ ಗೈಸ್, ಮತ್ತೆ ಅಲ್ಲಿ ಕಡಲೆಕಾಯಿ ಪಾಸ ರೀಚ್ ಆಗಿ ನಿಮಗ್ ಸಿಗ್ತೀವಿ. ನಮ್ ಜೊತೆ ಯಾರಿದ್ದಾರೆ ನೋಡಿ. ಸ್ಟಾರ್ಟಿಂಗ್ ಹೇಳ್ಬಿಟ್ರೆ ನಾವು ಯೂಟ್ಯೂಬ್ ಬಂದಿದ್ದೀವಿ ಅಂತ ಹೇಳು. ಫಸ್ಟ್ ಟೈಮು ಅಲ್ಲ, ತುಂಬಾ ಸತಿ ಪ್ರತಿ ವರ್ಷ ಬರ್ತೀವಿ ಕಡಲೆಕಾಯಿ ಪರ್ಸೆಗೆ. ನಮ್ ಕಾಲೇಜೇ ಇಲ್ಲಿರೋದು. ಆಬ್ವಿಯಸ್ಲಿ ಓದಿದ್ದು ಒಂದೇ ಕಾಲೇಜು, ಬೆಳೆದಿದ್ದು ಒಂದೇ ಏರಿಯಾ. ಆದ್ರೆ ಇಬ್ರು ಒಂದ್ಸತಿನೂ ಮಾತಾಡ್ಕೊಂಡಿಲ್ಲ. ಇವಾಗಲೇ ಫಸ್ಟ್ ಟೈಮ್ ನಿಜ ಕನೆಕ್ಟೆಡ್. ಸೋ ಡ್ಯಾಮ್ ಕನೆಕ್ಟೆಡ್ ನಮ್ ಜೊತೆ. ಭಯಕ್ಕೆ ಮಾಸ್ಕ್ ಹಾಕೊಂಡು ಓಡಾಡ್ತಾ ಇದಾರೆ ಇವರು. ನಮ್ ಚಂದ್ರ ಬ್ರೋ ಕೆಮ್ಮು, ಅದಕ್ಕೆ ಏನಕ್ಕೆ ಕೆಮ್ಮು ಯಾವಾಗಿಂದ? ಇವತ್ತು ಬೆಳಗಿಂದ. ಪಾಪ ಗೈಸ್, ಇನ್ನಿಬ್ರು ಚಿರಿತಾರಿಗಳು ಕಣ್ಣಿಗೆ ಕಾಣಿಸ್ತಾ ಇಲ್ಲ ಗೈಸ್. ಜಾನು ತಂಗಿ, ಜಾನು ತಮ್ಮ. ನೀನ್ ಹೆಸರೇನು? ಈ ಜಾತ್ರೆಯಲ್ಲಿ ಕಳೆದೋಗಿರೋ ಮಕ್ಳು ಇರ್ತಾರಲ್ಲ, ಆ ತರ ಓಡಾಡ್ತಾ ಇದೀನಿ. ಒಬ್ಬೊಬ್ಳೆ ಮಾತಾಡ್ಕೊಂಡ್ ಬರ್ತಾಳೆ. ಏನಮ್ಮ ಒಬ್ಬೊಬ್ಳೆ ಮಾತಾಡ್ಕೊಂಡ್ ಬರ್ತಿದ್ಯಾ? ನಿನ್ನ ಅಭಿಮಾನಿ ನಾನು ಅಂತ ಹೇಳ್ತಾ ಇದ್ದೆ. ಏನಾದ್ರು ಹೇಳೋದ್ರ ಬಗ್ಗೆ. ಲಾಸ್ಟ್ ಇಯರ್ ನಾವು ಅಲ್ಲಿ ಕೊಯ್ನೂರು ಫೀಲ್ಡಲ್ಲಿ ಗೇಮ್ಸ್ ವೆರಿ ಇಂಟ್ರೆಸ್ಟಿಂಗ್, ಬಟ್ ಐ ಡೋಂಟ್ ಕೇರ್. ಈಗ ಎಲ್ಲರಿಗೂ ನಾವು ಕಬಡ್ಡಿ ಪ್ಲೇಯರ್ಸು ಆ ಗ್ರೌಂಡಲ್ಲಿ ನಾವು ಪ್ರಾಕ್ಟೀಸ್ ಮಾಡ್ತಿದ್ವಿ ಅಂತ ನಮ್ಗೆಲ್ಲರಿಗೂ ಫ್ರೀ ಆಗೋದು. ನಮ್ಮ ಜೊತೆ ಎಷ್ಟು ಜನ ಬಂದಿರೋ ಅವ್ರಿಗೂ ಫ್ರೀ ಆಗೋದು. ಆ್ಯಂಡ್ ನಾನು ಆಗಲೇ ವ್ಲಾಗ್ ಮಾಡೋಕ್ಕಾಗಿಲ್ಲ. ನಾನು ಒಂದು ಜಾಕೆಟ್ ತೊಗೊಂಡೆ, ಅದನ್ನು ನಾನು ಅತಿ ಶೀಘ್ರದಲ್ಲಿ ಒಂದು ಟ್ರಿಪ್ಪಲ್ಲಿ ಅಂತೂ ಹಾಕ್ತೀನಿ. ಮತ್ತೆ ಆ ಟ್ರಿಪ್ದು ವ್ಲಾಗ್ ಮಾಡ್ತೀನಿ, ಅದರಲ್ಲಿ ನೀವು ಆ ಜಾಕೆಟ್ನ ನೋಡ್ಬೋದು. ನಂಗೆ ಅದು ಗೊತ್ತಿಲ್ಲ ಅದು ಹೆಂಗೆ ಇದ್ರ ಅಲ್ಲಿ ವ್ಲಾಗ್ ಮಾಡ್ತಾಳಂತ. ನಾನು ಮಾಡ್ಬೇಕು ಅಂದ್ಕೊಂಡೆ, ಬಟ್ ಲಿಟ್ರಲಿ ನೋಡ್ಬಿಟ್ಟು ಬಟ್ ಆದ್ರೂ ಗೊತ್ತಿಲ್ಲ ಗೈಸ್. ಈ ಸತಿ ಕಮ್ಮಿ ಕ್ರೌಡ್ ಇಲ್ಲ ವ್ಲಾಗ್ ಮಾಡೋಕ್ಕೆ ಆ ಕೈ ಹಿಂಗೆ ಇಡಕ್ಕಾಗಲ್ಲ. ವ್ಲಾಗ್ ಮಾಡ್ತೀವಿ ಅಂದ್ರೆ ಕ್ರೌಡ್ ಲಿಟ್ರಲಿ ತುಂಬಾ ಕಮ್ಮಿ ಇದೆ. ನಾವ್ ಇಷ್ಟು ಕಮ್ಮಿ ಇರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಿಲ್ಲ, ಬಟ್ ನಮಗ್ ಒಳ್ಳೇದಾಯ್ತು ಕ್ರೌಡ್ ಕಮ್ಮಿ ಇರೋದು. ಆರಾಮಾಗಿ ಹೋಗ್ತಾ ಇದೀವಿ. ಜಾಗ ಇರ್ಲಿಲ್ಲ ಅಷ್ಟು. ಲಿಟ್ರಲಿ ಎಲ್ಲರೂ ನೂಕೊಂಡು ಹೋಗ್ತಾ ಇದ್ರು. ಬಟ್ ಈ ಸರಿ ಕಂಪ್ಯಾರಬಿಲಿಟಿ ಕಮ್ಮಿ. ನೀನು ಈ ವ್ಲಾಗ್ ಹಾಕೋಷ್ಟೊತ್ತಲ್ಲಿ ಜಾತ್ರೆನೇ ಮುಗ್ದೋಗಿರುತ್ತೆ. ಹೇಳು, ಸತ್ಯ ಮಾತಾಡ್ಬಿಟ್ಟು ಗೈಸ್. ಇದಕ್ಕೆ ನಾನು ಏನು ಹೇಳಕ್ಕಾಗಲ್ಲ. ನೆಕ್ಸ್ಟ್ ವರ್ಷಗೆ ಪ್ಲಾನ್ ಮಾಡ್ಕೊಂಡು ಬರ್ಬೇಕು. ಇಲ್ಲ, ಈ ವ್ಲಾಗ್ನ ಆದಷ್ಟು ಬೇಗ ಎಡಿಟ್ ಮಾಡಿ ಆದಷ್ಟು ಬೇಗ ಬಿಟ್ಟೇ ಬಿಡ್ತೀನಿ. ಏನಂದ್ರೆ ಅದೇ ನೆಕ್ಸ್ಟ್ ವರ್ಷ ಬರೋದಕ್ಕೆ ಕಪಲ್ಸ್ ನೋಡಿದ್ರೆ ಬೇಜಾರಾಗುತ್ತೆ ಗೈಸ್. ನೋಡಿ ಗೈಸ್, ಏನೇನಿದೆ ಏನದು ಓದೋ ಹ್ಯಾಬಿಟ್ಸ್ ಎಲ್ಲ ಇದೆಯಾ ನಿನಗೆ? ಇವ್ರನ್ನ ನೋಡಿ ಸ್ವಲ್ಪ ಯಾರಾದ್ರೂ ಇನ್ಸ್ಪೈರ್ ಆಗಿ ಗೈಸ್. ನನ್ಗಂತೂ ಇಷ್ಟ ಆಗಲ್ಲ ಸತ್ಯವಾಗ್ಲು. ಅವಳು ಜಾನು ಕಾಯ್ತಾ ಇದ್ದಾಳೆ, ಜಾನು ಬಂದಿದ ತಕ್ಷಣ ತಗೊಂತಾಳೆ ಅನ್ಸುತ್ತೆ. ನೋಡೋಣ. ಆಲ್ಮೋಸ್ಟ್ 1 ಕಿಲೋಮೀಟರ್ ನಡ್ಕೊಂಡು ಹೋಗ್ತಾ ಇದೀವಿ ಗೈಸ್, ಅಲ್ಲಿಂದ ಇಲ್ಲಿಗೆ. ಬಿಕಾಸ್ ನಮ್ಗೆ ಯಾವುದೋ ಒಂದು ಒಳ್ಳೆ ಹೋಟೆಲ್ ಸಿಕ್ಕಿಲ್ಲ. ಸೊ ಹೋಟೆಲ್ ಹುಡ್ಕೊಂಡು ನಡ್ಕೊಂಡು ಹೋಗುವಂತ ಪ್ರಯತ್ನ ಮಾಡ್ತಾ ಇದೀವಿ. ಮತ್ತೆ ಅಲ್ಲಿ ಹೋದ್ಮೇಲೆ ಕೂರ್ಲಿಕ್ಕೆ ಸಿಗುತ್ತೋ ಇಲ್ವಾ. ಏನಂದ್ರೆ ಇವ್ರು ರೋಡಲ್ಲೇ ಪಾರ್ಕಿಂಗ್ ಮಾಡ್ಬಿಡಿ. ಅಟ್ಲೀಸ್ಟ್ ಮೂವಿಂಗ್ ವೆಹಿಕಲ್ಸ್ ತೊಂದರೆ ಆಗಲ್ಲ. ಪಾರ್ಕಿಂಗ್ ಸ್ಪೇಸ್ ಅಂತಾನೆ ಇರುತ್ತೆ. ಪಾರ್ಕಿಂಗ್ ಸ್ಪೇಸ್ ಈ ಮಹಾನುಭಾವನಿಗೆ ಒಂದೇ ತಲೆಯಲ್ಲಿ 10 ಮೆದುಳಿದೆ ಅಂತ ಗೊತ್ತಾಯ್ತು. ಪಾರ್ಕಿಂಗ್ ಮಾಡಿ, ಸೊ ದಟ್ ಬೇರೆಯವ್ರಿಗೂ ತೊಂದರೆ ಆಗಲ್ಲ ಅಂತ ಅಷ್ಟೇ. ಕಾಣದೇ ಇರೋ ತರ ಜಾತ್ರೆಯಲ್ಲಿ ಕಳೆದೋಗಿರೋ ಮಗು ತರ ಹೋಗ್ತಾ ಇದಾರೆ ನಮ್ಮ ಅಜ್ಜಿ. ಇದನ್ನ ನೋಡಿ ನನಗೆ ನಾನು ಈ ತರ ಒಬ್ಳೆ ಓಡಾಡೋದೇ ಇಲ್ಲ
ಲೈಕ್ ನನಗೆ ಸೋಷಿಯಲ್ ಲೈಫ್ ಅಂದರೆ ಸ್ವಲ್ಪ ಕಷ್ಟ, ಸ್ವಲ್ಪ ಹಿಂಸೆ. ಈ ನನ್ನ ಮಕ್ಕಳು ಅದೇನು ಬರ್ತಾರೋ ಇಲ್ಲೇ ಇರ್ತಾರೋ ನನಗಂತೂ ಅರ್ಥ ಆಗ್ತದೆ. ಇಲ್ಲಿಂದಾನೇ ಆಗಿದ್ದು ಗೈಸ್ ಎಲ್ಲ. ನಾವು ತಿಂದೇ ಬಿಟ್ವಿ, ನಾವು ಇದನ್ನು ವ್ಲಾಗೇ ಮಾಡಲಿಲ್ಲ. ತಿಂತೇನಿಮ್ಮ, ನಾನು ಒಬ್ಬನೇ ತಿಂತೀಯ ಇನ್ನು. ಇವನು ಒಂದೊಂದು ಅಕ್ಕಿನೂ ಎಣ್ಸ್ಕೊಂಡು ತಿಂತಾ ಇದ್ದಾನೆ ಇವನು. ಹೆಂಗಿತ್ತು ಮಸಾಲೆ ದೋಸೆ? ಅವೇ ಮಾಡಿದೆ. ಮಸಾಲೆ ದೋಸೆ ಥರ ಇತ್ತು. ನೀವು ಹೇಳ್ತೀನಿ ಸ್ವಲ್ಪ ಝೂಮ್ ಮಾಡ್ಲಾ ಸರ್ ಇಲ್ಲಿ ನಿನ್ನ ಫ್ಯಾನ್ಸ್ಗೆ? ಇಲ್ಲ, ಚೆನ್ನಾಗಿತ್ತು. ಬೆಣ್ಣೆ ಹಾಕಿ ಮಿಕ್ಸ್ ಆಗ್ಬಿಡುತ್ತಲ್ಲ. ಏನೋ ಮಾಡ್ತಾ ಇದ್ಯಾ? ಎಲ್ಲರೂ ಹೊರಟ್ರು, ನಾವು ಇವಾಗ ಹೊರಡ್ತಾ ಇದೀವಿ. ಎಲ್ಲರಿಗೂ ಬಾಯ್ ಹೇಳಿ. ಆ್ಯಂಡ್ ನೋಡಿ ಗೈಸ್, ದುಡ್ಡಿಗೆ ಬೆಲೆನೇ ಇಲ್ಲ. ನಮ್ಮಮ್ಮಮ್ಮ ಯಪ್ಪ ದೇವರೇ ನೋಡಿ ಹಿಂಗೆ ಮಾಡ್ತಾರೆ, ಏನು ಮಾಡೋಣ ಇವ್ರಿಗೆ? ಸೊ ಎಲ್ಲರೂ ಹೊರಟ್ರು, ನಾವು ಹೊರಡ್ತಾ ಇದೀವಿ. ವಿ ಜಸ್ಟ್ ವೇಟಿಂಗ್ ಫಾರ್ ದ ಕ್ಯಾಬ್ ಬಂದಿದ ತಕ್ಷಣ ಹತ್ತು ಸೀದಾ ಮನೆಗೆ ಹೋಗು. ಎಷ್ಟು ರೇಂಜಿಗೆ ಟಯರ್ಡ್ ಆಗಿದೆ ಅಂದರೆ ಹೋಗಿ ಮಲ್ಕೊಂಡ್ರೆ ಸಾಕು ಅನ್ನಿಸ್ತದೆ. ಬಟ್ ಹಾನೆಸ್ಟ್ ಆಗಿ ನೆಕ್ಸ್ಟ್ ಲೆವೆಲ್ ನಕ್ಕಿದ್ದೀವಿ ಇವತ್ತು. ರೆಸ್ಟೋರೆಂಟ್ ಎಲ್ಲ ಅಲ್ಲಿರೋ ಬರೋರೆಲ್ಲ ನಮ್ಮನ್ನೇ ತಿರುಗಿ ನೋಡ್ಬೇಕು, ಆ ಥರ ನಕ್ಕಿದ್ದೀವಿ. ಅಮ್ಮ ಹೆಂಗಿತ್ತಮ್ಮ ನನ್ನ ಫ್ರೆಂಡ್ಸ್ ಜೊತೆ? ಚೆನ್ನಾಗಿದೆ. ಎಲ್ಲರೂ ಚೆನ್ನಾಗಿ ಮಾತಾಡ್ಸ್ಕೊಂಡು ಚೆನ್ನಾಗಿತ್ತು. ಸೂಪರ್ ಆಗಿದೆ. ಹೆಂಗಿತ್ತ? ಔಸಮ್. ಕ್ಯಾಬ್ ಯಾವುದೋ ಇದೆ ನೋಡೋದು. ಇವನು ಎಷ್ಟೊಂದು ಸತಿ ಬಂದ್ಬಿಟ್ಟಿದ್ದಾನೆ ನಮ್ಮ ಜೊತೆ. ಸೊ ಇವನು ನಾನು ಏನು ಕೇಳೋದಿಲ್ಲ. ಇನ್ನು ಇನ್ನೊಂದು ತಮ್ಮ ಏನೋ ಜ್ಯೂಸ್ ಬೇಕು ಅಂತ ಹೋಗಿದ್ದಾನೆ. ಅವ್ನು ಬಂದಮೇಲೆ ಅವನು ಕೇಳೋಣ. ಸೊ ಗೈಸ್ ಬಂದು ಸೀದಾ ಮಲ್ಕೊಂಡ್ಬಿಟ್ಟೆ. ತುಂಬ ಲೇಟ್ ಆಗಿತ್ತು ಆ್ಯಂಡ್ ತುಂಬ ಟಯರ್ಡ್ ಆಗಿತ್ತು. ತುಂಬ ಓಡಾಡ್ಬಿಟ್ಟಿದ್ವಿ. ನಾನು ಯೂಶ್ವಲಿ ಅಷ್ಟು ಓಡಾಡಲ್ಲ. ಸೊ ಮಲ್ಕೊಂಡ್ಬಿಟ್ಟಿದ್ವಿ. ಸೊ ಬೆಳಗ್ಗೆ ಈಗ ಎದ್ದು ವ್ಲಾಗ್ ಎಂಡ್ ಮಾಡೋಣ ಅಂತ ಎದ್ದಿದ್ದೀನಿ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಡೂ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಮತ್ತೆ ಇದೇ ರೀತಿ ಒಂದೊಳ್ಳೆ ವ್ಲಾಗ್ ಜೊತೆ ವಾಪಸ್ ಅಂತೂ ಬರ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ.